ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಹರಿಹರ ನಗರದ ಭಗವತಿ ಮಾತೃ ಮಂಡಳಿಯ ಸದಸ್ಯರು ಅಧಿಕ ಮಾಸದ ಅಂಗವಾಗಿ ಶ್ರೀಕೃಷ್ಣನಿಗೆ ವಿಶೇಷ ಭಕ್ತಿ ಸಮರ್ಪಣೆ ಸಲ್ಲಿಸಿದರು. ನಗರದ ಸ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಂಡಳಿಯ ಸದಸ್ಯರು ಹಾಡು ಹಾಗೂ ನೃತ್ಯಗಳ ಮೂಲಕ ಭಕ್ತಿಭಾವ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಒಟ್ಟು 34 ಅಧಿಕ ಮಾಸದ ಭಕ್ತಿ ಗೀತೆಗಳನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಜನೆ, ಕೀರ್ತನೆ ಹಾಗೂ ನೃತ್ಯ ಪ್ರದರ್ಶನಗಳು ಭಕ್ತರ ಗಮನ ಸೆಳೆದವು. ಭಕ್ತಿಪೂರ್ವ ವಾತಾವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಸಂಭ್ರಮವನ್ನು ಹೆಚ್ಚಿಸಿದರು. ಅಧಿಕ ಮಾಸದಲ್ಲಿ ಭಗವಂತನ ಆರಾಧನೆಗೆ ವಿಶೇಷ ಮಹತ್ವವಿದ್ದು, ಈ ಹಿನ್ನೆಲೆಯಲ್ಲಿ ನಡೆದ ಹಾಡು ನೃತ್ಯ ಸಮರ್ಪಣೆ ಕಾರ್ಯಕ್ರಮ ಭಕ್ತರ ಮೆಚ್ಚುಗೆಗೆ ಪಾತ್ರವಾಯಿತು. ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಶ್ರೀನಿವಾಸ್ ಪ್ರಸಾದ್, ಬಿಂದಾಸ್ ನ್ಯೂಸ್ ಕನ್ನಡ, ಹರಿಹರ. ನನ್ನ ಹೆಸರು ಶ್ರೀಮತಿ ಬನಶಂಕರಿ ನಾಡಿಗರ್ ಅಂತ. ನಾನು ಇದು ಭಗವತಿ ಮಾತೃ ಮಂಡಳಿ ಕಾರ್ಯದರ್ಶಿ. ನಮ್ಮ ಅಧ್ಯಕ್ಷರು ಶ್ರೀಮತಿ ವೀಣಾ ದೇಸಾಯಿ ಅಂತ ಹೇಳಿದ್ದಾರೆ. ಅವರು ಇನ್ನವರು ಇವರು ಉಪಾಧ್ಯಕ್ಷರು, ದೊಡ್ಡ ಅಧ್ಯಕ್ಷರು. ಅವರು ವಯಸ್ಸಿನ ಕಾರಣದಿಂದ ಅವರು ಬರ್ತಾ ಇಲ್ಲ, ಎಂದು ಮನೆಯಲ್ಲಿರೋ. ಅವ್ರ ಹೆಸರು ಇಂದ್ರಾಬಾಯಿ ನಾಯ್ಕ ಅಂತ. ನಾವು ಈ ಒಂದು ಭಜನೆಯನ್ನು ಭಗವತಿ ಮಾತೃ ಮಂಡಳಿಯಿಂದ ಭಾಳ ದಿವಸದಿಂದ ನಡ್ಸ್ಕೊಂಡಿದ್ವಿ. ಇನ್ನೂ ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇವರಿಗೆಲ್ಲ ಮಾಡಿ ಎಷ್ಟೋ ಒಂದು ಹೆಸರನ್ನು ಗಳಿಸ್ತಾರೆ. ನಾವು ಅವರ ಮರಿಗಳು, ಅಂದರೆ ನಾವು ಅವ್ರ ಸಾಲಿಗೆ ಅವರ ಒಂದು ಗಿಡದ ಬೇರುಗಳಾಗಿರಿ ಆ ಮರಿಗಳೆಲ್ಲ ನಾವು ಇದನ್ನು ನಡ್ಸ್ಕೊಂಡು ಹೊಂಟೇವೆ. ಈ ಒಂದು ಅಧಿಕ ಮಾಸ ನಾವು ಚಾತುರ್ಮಾಸಿ ಅಂತ ಕಾರ್ಯಕ್ರಮ ನಡೆಸ್ತೀವಿ. ಆಮೇಲೆ ಅನೇಕ ಕಾರ್ಯಕ್ರಮಗಳು ಮಾಡಿಸ್ತೀವಿ. ಅದು ಅಲ್ಲದೆ ಈಗ ಅಧಿಕ ಮಾಸದಲ್ಲಿ ನಾವು ಅಧಿಕ ಮಾಸದಲ್ಲಿ 33 ಹಾಡುಗಳನ್ನು ಹೇಳಬೇಕಂತ ನಮ್ಮಲ್ಲಿ ಒಂದು ಪದ್ಧತಿ. ಅದು ಪದ್ಧತಿ ಏನಪ್ಪ, ಅಧಿಕ ಮಾಸದಲ್ಲಿ ಇದು ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಈ ಅಭಿಮಾನ ದೇವತೆ 12 ಮಾಸಗಳಿಗೂ ಒಂದೊಂದು ಹೆಸರು ಇರ್ತದೆ. ಈ ಅಧಿಕ ಮಾಸಕ್ಕೆ ಏನು ಹೆಸರಲ್ಲ. ಅಧಿಕ ಮಾಸದಾಗ ಆ ಪುರುಷೋತ್ತಮ ದೇವರನ್ನ ಹೋಗಿ ಆ ಅಧಿಕ ಮಾಸದ ಅಭಿಮಾನ ದೇವತೆ ಆದಂಥ ಮಲಮಾಸ ಎಂಬುದು ಹೋಗಿ ಏನು ಮಾಡ್ತದೆ, ಏನಪ್ಪ ಮತ್ತು ನನಗೆ ಎಲ್ಲರೂ ನನ್ನ ದಿವಸದೊಳಗೆ ನನ್ನ ಮಾಸದೊಳಗೆ ಯಾವ ಹಬ್ಬ ಮಾಡೋಂಗಿಲ್ಲ, ಹರಿದಿನ ಮಾಡೋಂಗಿಲ್ಲ, ಒಂದು ಮದುವೆ ಇಲ್ಲ, ಒಂದು ಹೊಸ ಮನೆ ಕಟ್ಟಂಗಿಲ್ಲ, ಹೊಸ ವಾಹನ ತೊಗೊಂಡಿಲ್ಲ, ಹೀಗೆಲ್ಲ ಅಂದ್ರೆ ನನ್ನನ್ನು ಎಲ್ಲರೂ ಬೇಡ ಬೇಡ ಅಂತಾರೆ. ನಾನು ಏನು ಮಾಡಲಪ್ಪ ಅಂಥೇಳಿ ವಿಷ್ಣು ದೇವ್ರ ಹತ್ರ ಹೋಗಿ ಅವ ಕೇಳ್ಕೊತಿದ್ದ ಆ ಮಲಮಾಸ. ಆವಾಗ ವಿಷ್ಣು ದೇವ್ರ ಅಂತಾನೆ, ನೋಡಪ್ಪ ನೀ ಭಾಳ ಬೇಜಾರು ಮಾಡ್ಕೋಬೇಡ, ಎಲ್ಲರೂ ಒಳ್ಳೆ ಅಂದ್ರೆ ನಾನಂತೂ ನೀನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನೇ ನನ್ನ ದೇವತೆ, ನಿನಗೆ ನಾನು ಅರ್ಪಣೆ ಮಾಡ್ತೀನಿ, ನಿನ್ನನ್ನೇ ನಾನು ಸ್ವೀಕಾರ ಮಾಡ್ಕೋತೀನಿ. ನೀನು ಇದು ಒಂದು ದೊಡ್ಡ ಮಾಸ, ಇದರಿಂದ ನಿನಗೆ ಒಳ್ಳೆ ಹೆಸರು ಬರಲಿ. ನೀನು ಮಲಮಾಸ ಅನ್ನೋದನ್ನು ತೆಗೆದು ನಿನಗೆ ನಾನು ಪುರುಷೋತ್ತಮ ಮಾಸ ಅಂತ ಹೆಸರಿರ್ತೀನಿ. ಈ ಒಂದು ಮಾಸ ಅಂದರೆ ವಿಷ್ಣುವೇ ವಿಷ್ಣು ತನಗೆ ತೊಗೊಂಡು ಅದಕ್ಕೆ ಅವನೇ ಅಂತ ಈ ಒಂದು 33 ದಿನ, ಈ ಒಂದು ಅಧಿಕ ಮಾಸದಲ್ಲಿ 33 ದಿವಸ ನೀವು ಏನಾದರೂ ದಾನಗಳನ್ನು ಮಾಡ್ಬೋದು, ಧರ್ಮಗಳನ್ನು ಮಾಡ್ಬೋದು, ಅಥವಾ ದೇವಸ್ಥಾನಗಳ ಹಾಡುಗಳನ್ನು ಹೇಳ್ಬೋದು,
ಅಥವಾ ನಿಮ್ಮ ಮನೆಗೆ ಕರೆದು ಹಾಡುಗಳಿಗೆ 33 ಹಾಡು ಅಂತದ್ದು ಅವನ್ನ ಹೇಳಿಸ್ಬೋದು. ಅಷ್ಟೇ ಅಲ್ಲದೆ ನೀವು ಅಗದಿ ನನ್ನ ಹತ್ರ ಏನು ಮಾಡಲಿಕ್ಕೆ ಇಲ್ಲಪ್ಪ, ಏನು ಮಾಡಬೇಕಪ್ಪ, ನಾ ಭಾಳ ಬಡವ ಅಂತೂ ಅನ್ನಂಗಿಲ್ಲ. ಅದಕ್ಕಿಂತ ದಿನ ನಿಮ್ಮ ಮನೆಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ವಿಷ್ಣುವಿನ ಹೆಸರು ತೆಗೆದು ಇಟ್ಟಿಟ್ಟು ಕೃಷ್ಣಾರ್ಪಣ ಅಂದು ಒಬ್ಬ ಬಡವರಿಗೋ ಅಥವಾ ಯಾರಿಗೋ ಒಂದು ಕೊಟ್ಟರೆ ಅದನ್ನು ಅವರು ಒಂದು ದಿವಸ ಅನ್ನ ಮಾಡ್ಕೊಂಡು ಅಥವಾ ಸಾಕು ಊಟ ಮಾಡ್ತಾರೆ. ಹೀಗಂದು ಆ ವಿಷ್ಣು ಪರಮಾತ್ಮ ಅವನನ್ನು ಕಳ್ತಾರೆ. ಅದೇ ರೀತಿ ನಾವು ಸಹಿತ ಈ ಒಂದು ಅಧಿಕ ಮಾಸದಲ್ಲಿ ಈ ಹಾಡುಗಳನ್ನು ಹೇಳ್ತೀವಿ.